ತೆಗೆದಿಲ್ಲ. ಯಾಕಷ್ಟೆತ್ತು ಒಬ್ಬ ಫ್ಯಾಕ್ಟ್ರಿ ಮಾಲಕನ ಬೆದರಿಕೆ ಕರೆಗಿಂದ ಸರಿತಾನೆ ಏನ್ರಿ ರೈತ? ಸಾಧ್ಯನೇ ಇಲ್ಲ. ಅದಕ್ಕಿಂತ ಮೊದಲು ಮೈಯಾಗ ಉರಿದವ ಅಷ್ಟೆಲ್ಲ ಬಿಟ್ಟು ರೈತರ ಉಳಿವಿಗಾಗಿ ಬಂದು ನಿಂತಾರ. ಪ್ರತಿಭಟನೆ ಮತ್ತು ಗುರ್ಲಾಪುರದಲ್ಲಿ ನಡೆದಿರ್ತಕ್ಕಂಥ ಪ್ರತಿಭಟನೆ ಇಡೀ ಬೆಳಗಾವಿ ಜಿಲ್ಲೆ ಆಗಿರ್ಬೋದು, ಕರ್ನಾಟಕದಲ್ಲಿ ನಡೆದಿರ್ತಕ್ಕಂಥದ್ದು ಎದಕ್ಕೆ ಯಾವ ಕಾರಣಕ್ಕಾಗಿಪ್ಪ ಅಂತಂದ್ರೆ 3,500 ರೂಪಾಯಿ ಕಬ್ಬಿನ ಬೆಲೆ ಬೇಕೇ ಬೇಕು ಅಂತ. ಸೊ ಆ ಕಾರಣಕ್ಕಾಗಿ ಇವತ್ತು ಚಿಕ್ಕೋಡಿಯಲ್ಲಿ ಈ ಪ್ರತಿಭಟನೆ ಮೂಲಕ ಮಾನ್ಯ ತಹಸೀಲ್ದಾರ್ ಸಾಹೇಬ್ರ ಮೂಲಕ ಜಿಲ್ಲಾಧಿಕಾರಿಗಳಿಗೆ ಮತ್ತು ತಹಸೀಲ್ದಾರ್ ಸಾಹೇಬರು ಮತ್ತು ಎಸಿ ಸಾಹೇಬರಿಗೆ ಮತ್ತು ಡಿವೈಎಸ್ಪಿ ಸಾಹೇಬರಿಗೂ ಕೂಡ ಏನಿವತ್ತೊಂದು ಮನವಿಯನ್ನ ಕೊಡ್ಲಿಕ್ಕೆ ನಾವು ಬಂದಿದ್ದೀವಿ. ಎಷ್ಟು ದಿನ ಆಯ್ತು ಪ್ರತಿಭಟನೆ? ಇದು ಐದನೇ ದಿವಸ ಪ್ರತಿಭಟನೆ ನಡೆದಿದ್ದು. ಗುರ್ಲಾಪುರದೊಳಗೆ ಲಕ್ಷಾಂತರ ರೈತರೆಲ್ಲ ಗೊಳೆಯಾಗಿದ್ದಾರೆ. 5ನೇ ದಿನ ನಮ್ಮ ಡಿಮಾಂಡ್ ಏನಪ್ಪ ಅಂತಂದ್ರೆ ಕಬ್ಬಿನ ದರ 3,500 ಕೊಡ್ರಿ. ನೆರೆ ರಾಜ್ಯದೊಳಗೆ ಮಹಾರಾಷ್ಟ್ರದೊಳಗೆ 3,500 3,700 ಕೊಡಾಕತ್ತಿದ್ದಾರೆ. ನಮ್ಮಲ್ಲೇ 3,000 ಕೊಡ್ತಾರೆ. ಈಗ ಅಂತಾರೆ 50 ರೂಪಾಯಿ ಹೆಚ್ಚು ಮಾಡ್ತೀವಿ. 50 ರೂಪಾಯಿ ಯಾಕೆ ಹೆಚ್ಚು ಮಾಡ್ತೀರಿ? 3,500 ರೂಪಾಯಿ ನಮ್ಗೆ ಕೊಡ್ಬೇಕು ಕಬ್ಬಿನ ದರ. ಯಾಕಂದ್ರೆ ಎಲ್ಲ ರೇಟ್ಗಳು ಡಬಲ್ ಆಗಿದಾವೆ ಮತ್ತು ರೈತರ ಉತ್ಪನ್ನಗಳಿಗೆ ರೇಟ್ ಇಲ್ಲ. ಈಗ ನೋಡ್ರಿ ಒಂದು ಟೋಪಾಸ್ ಬ್ಲೇಡ್ ತೊಗೋಬೇಕಾದಕ್ಕೆ MRP ಐತಿ, ಒಂದು ಪಾರ್ಲೆ ಬಿಸ್ಕಿಟ್ ತೊಗೋಬೇಕಾದಕ್ಕೆ MRP ಐತಿ. ರೈತರಿಗೆ ಐಟಮ್ಗೆ ಏನು MRP ಐತಿ ಹೇಳ್ರಿ? ಶೇಂಗಾಕ್ಕೆ MRP ಇಲ್ಲ, ಬೆಲ್ಲಿಗೆ MRP ಇಲ್ಲ. ಇವರು ಮಾಡಿದ ರೇಟ ಮತ್ತು ಕಾರ್ಖಾನೆಗಳು ಏನೈತಿ ಎಲ್ಲ ಸರ್ಕಾರದವ್ರದ್ದು ಕಾರ್ಖಾನೆಗಳಿದಾವೆ, ಜನಪ್ರತಿನಿಧಿಗಳು ಕಾರ್ಖಾನೆಗಳಿದಾವೆ. ಸರ್ಕಾರದಿಂದ ಅವ್ರ ಸರ್ಕಾರ ಆಗಿ ರೈತರ ಕಬ್ಬಿ ದರ ಹೆಚ್ಚು ಮಾಡಾಕ್ತಾ ಇರಲಿಲ್ಲ. ಅದಕ್ಕೆ 3,500 ರೂಪಾಯಿ ದರ ಮಾಡಬೇಕು. ಎಲ್ಲ ರೇಟ್ಗಳು ಹೆಚ್ಚು, ಯೂರಿಯಾ ರೇಟ್ ಡಬಲ್, ಮಿಕ್ಸರ್ ರೇಟ್ ಡಬಲ್, ಇವರು ಉತ್ಪಾದನೆಗಳು ಸಕ್ರೆ ರೇಟ್ ಡಬಲ್ ಆಗೈತಿ, ದಾರು ರೇಟ್ ಡಬಲ್ ಆಗೈತಿ. ಇಷ್ಟೆಲ್ಲ ಡಬಲ್ಗಳು ಮಾಡಿದ್ರೆ ನಮ್ಮ ರೈತರ ಉತ್ಪಾದನೆಗೆ ಮಾತ್ರ ರೇಟ್ ಇಲ್ಲ. ಅದಕ್ಕೆ ರೇಟ್ ಏನೈತಿ 3,500 ಮಾಡ್ಬೇಕಂತೇಳಿ ಇಲ್ಲಿ ಚಿಕ್ಕೋಡಿಯೊಳಗೆ ಸಂಜೀವ್ ಬಡಿಗೇರ ಮತ್ತು ಚೌಗ್ಲಾ ಸರ ಬಡಿಗೇರ್ ಸರ್ ಎಲ್ಲ ಕೂಡಿ ಒಂದು ಪ್ರತಿಭಟನೆ ಚಿಕ್ಕೋಡಿಯಾಗೂ ಮಾಡತ್ತೀವಿ. ಅದೇ ಪ್ರಕಾರ ಅಲ್ಲಿ ಇದ್ರಾಗೂ ಮಾಡತ್ತಾರೆ. ಸಂತೋಷ್ ಪೂಜಾರು ಇದ್ರಾಗ ಭಾಗವಹಿಸಿದರು. ಮತ್ತು ಗುರ್ಲಾಪುರದಾಗ ದೊಡ್ಡ ಪ್ರಮಾಣದಾಗ ಪ್ರತಿಭಟನೆ ನಡೆಸಿ. ಮತ್ತು ಚಿಕ್ಕೋಡಿ ಜಿಲ್ಲಾದೊಳಗೆ ಎಲ್ಲ ಊರದಾಗ ಮಾಡತ್ತಾರೆ. ಬೆಡಿಕ್ಯಾಳಕ್ಕೆ ಮಾಡತ್ತಾರೆ, ಶಮನೇವಾಡಿ ನಡೆಸಿ, ಸದಲ್ಗ ನಡೆಸಿ, ಯಕ್ಷಮ್ಮ ನಡೆಸಿ, ಎಲ್ಲ ಊರಿಗೆ ಏನೈತಿ ಪ್ರತಿಭಟನೆ ನಡೆದಿದ್ದಾವೆ. ಇದು ಪ್ರತಿಭಟನೆ 3,500 ಸರ್ಕಾರ ಅಂತ ಡಿಕ್ಲೇರ್ ಮಾಡುತ್ತಾನೆ. ಪ್ರತಿಭಟನೆ ಹಿಂದೆ ತೊಗೊಳಂಗಿಲ್ಲ. ನಿನ್ನೆ ಜಿಲ್ಲಾಧಿಕಾರಿ ಸಾಹೇಬ್ರಂತೆ ಇದಕ್ಕೆ ಮೂಡಲಿಗೆ ಬಂದು ಭೇಟಿಯಾಗಿ ಹೋಗಿದ್ದಾರೆ. ನಾವೆಲ್ಲ ಸರ್ಕಾರ ಮಟ್ಟಕ್ಕೆ ಮಾತಾಡ್ತೀವಿ, ಮೀಟಿಂಗ್ ಕರಿತೀವಿ, ನಿರ್ಣಯ ತೊಗೋತೀವಿ ಅಂತ ಹೇಳಿದರು. ಅದು ನುಸ್ತಾ ಆಶ್ವಾಸನ ಆಗೈತಿ. ಅವರು DC ಸಾಹೇಬ್ರು ನಿರ್ಣಯ ತೊಗೊಳಕ್ಕೆ ಆಗೋದಿಲ್ಲ. ಯಾಕಂದ್ರೆ ಸರ್ಕಾರ ಏನು ಹೇಳ್ತಿದ್ದೆ ಅದು ಆದೇಶ ಮಾಡ್ಬೋದು DC ಸಾಹೇಬ್ರ. ಅದನ್ನು DC ಸಾಹೇಬರು ಪ್ರಯತ್ನ ಮಾಡಕತ್ತಿದ್ದಾರೆ. ನಮ್ಮ ಚಿಕ್ಕೋಡಿ ಎಸಿ ಸಾಹೇಬರು, ತಹಸೀಲ್ದಾರ್ ಸಾಹೇಬರು ಎಲ್ಲರೂ ರೈತರ ಪರವಾಗಿ ಸರ್ಕಾರ ಕೂಡ ಅವ್ರು ಪ್ರಯತ್ನ ಮಾಡಕತ್ತಿದ್ದಾರೆ. ಸರ್ಕಾರ ಏನೈತಿ ಗ್ರೀನ್ ಸಿಗ್ನಲ್ ಕೊಟ್ಟರೆ ನಮ್ಗೆ 3,500 ರೂಪಾಯಿ ಸಿಗ್ತೈತೆ ಅಂತ ನಮ್ಗೆ ವಿಶ್ವಾಸ ಐತೆ. ಅದಕ್ಕೆ ಇಂದ 5ನೇ ದಿವಸ ನಾಳೆನೂ ಕಂಟಿನ್ಯೂಂಗ ಹಗಲು ರಾತ್ರಿ. ಎಷ್ಟು ರೈತರು ನಮ್ಮ ಚಿಕ್ಕೋಡಾಗ ಒಂದು 200-300 ಜನ ಇದಾರೆ ರೀ. ಅಲ್ಲಿ ಮಾತ್ರ 50,000 ಮ್ಯಾಗ ಜನ ಇದ್ದಾರೆ. 1,00,000 ತನಕ ಜನ ಇದ್ದಾರೆ ಗುರ್ಲಾಪುರದೊಳಗೆ. ಚಿಕ್ಕೋಡಾಗ ಒಂದು 200-300 ಜನ ಇದ್ದಾರೆ. ಇನ್ನೂ ಜನ ಹೆಚ್ಚಾಗಾಕದರು. ಮತ್ತು ಸಂಜು ಬಡಿಗೇರ ಮತ್ತು ಸಂತೋಷ್ ಪೂಜಾರಿ ನೇತೃತ್ವದೊಳಗೆ ಬೇರೆ ಕಡೆ ನಾವೆಲ್ಲ ಇಟ್ಕೊಂಡಿದ್ದೀವಿ. ಅವ್ರಿಗೆ ನಾಳೆ ನವಲ್ಯಾಳ ಕ್ರಾಸ್ಗೆ ಇಟ್ಕೊಂಡಿದ್ದೀವಿ ರೀ, ಬೆಡ್ಕ್ಯಾಳ ಸರ್ಕಲ್ ಇಟ್ಕೊಂಡಿದ್ದೀವಿ, ಸದಲ್ಗ ಸರ್ಕಲ್, ಅಂಕಲಿ, ಗಿರ್ಗಾವ, ಶಿರ್ಗಾವ ಎಲ್ಲ ಕಡೆ ನಾವು ಇಟ್ಕೊಂಡಿದ್ದೀವಿ. ನಾವು ನೇತೃತ್ವದೊಳಗೆ ಮಾಡ್ತೀವಿ. ಸಂತೋಷ್ ಪೂಜಾರಿ ಮತ್ತು ಸಂಜು ಬಡಿಗೇರ ನೇತೃತ್ವದೊಳಗೆ ಉಗ್ರ ಏನೋ ಪ್ರತಿಭಟನೆ ಆಗ್ತಿದ್ವಿ. ಇದು ಇನ್ನು ನಾಳಿನ ಉಗ್ರ ರೂಪ ತಗೋತಿದ್ದೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ವಕೀಲರು ಅವ್ರು ಯಾರು ಬಂದ್ ಮಾಡ್ತಾರೆ. ಇನ್ನ ಅಂಗಡಿ ಮುಂಗಟ್ಟದವ್ರು ಚಿಕ್ಕೋಡವ್ರು ಯಾರು ಬಂದ್ ನಮ್ಗೆ ಏನು ಸಪೋರ್ಟ್ ಮಾಡಲ್ಲ. ಹೆಂಗಾಗಬೇಕಂದ್ರೆ ಹೋರಾಟ ಅಂದ್ರೆ ಹೆಂಗಿರ್ಬೇಕು ಪ್ರತಿಯೊಂದು ನೋಡ್ರಿ. ಈಗ ಏನು ಸ್ಥಿತಿ ಎಲ್ಲರೂ ನೌಕರಸ್ ಬಂದ್ರೆ ಇವ್ರಿಗೆ ವ್ಯಾಪಾರಸ್ಥರು ಮಾಡಂಗಿಲ್ರಿ. ನಮ್ಮ ರೈತರು ಬಂದಬೇಕು, ರೈತರ ನಾವೆಲ್ಲ ತಗೋಬೇಕು ಮಾಡಬೇಕು. ಯಾರು ನೋಡ್ರಿ ದೂರ ನಿಲ್ತಾರೋ ಮೊಬೈಲ್ದಾಗ ನೋಡ್ತಾರೆ ಹೊಂದಿದಾರೆ. ಅವ್ರು ಬಂದು ಇಲ್ಲಿ ಬೀದಿಗೆ ಒಂದು ದಿವ್ಸ ನಿಲ್ಲ. ನಾವು ರೈತರು ಬಂದು ಅವ್ರ ಹತ್ರ ಖರೀದಿ ಮಾಡಿದಾಗ ಅವ್ರು ನಡೀತಾ ಹೋದಿಲ್ಲ. ನಾವೆಲ್ಲ ಆನ್ಲೈನ್ ಮಾಡೋದು ನಡೀತಾನ. ಈ ರೀತಿ ಎಲ್ಲ ಅಂಗಡಿ ಮುಂಗಟ್ಟುಗಳು ಎಲ್ಲ ಇರಬೇಕು. ಬಂದು ನಿಂತು ಮಾಡ್ಕೊಂಡು ಇದು ಒಂದಿನ ಹಿಂಗೆ ಆಗ್ತೈತಿ. ಈಗ ಹೆಂಗೆ ನಮ್ಮ ಚಿಕ್ಕೋಡಿ ಒಳಗೆ ಒಂದು ವ್ಯಾಪಾರಸ್ಥರು ಬಂದು ಎಲ್ಲ ಬೇರೆ ಆಡತ್ತಾರಲ್ಲ, ಹಂಗೆ ಇದನ್ನ ಅದು ಇದೇ ರೀತಿ ಲುಟಿ ಆಗ್ತೈತೆ ಅಂದ್ರೆ ಆಯ್ತು. ನಮ್ಮ ಕನ್ನಡಿಗ ನ್ಯಾಯ ಸಿಗೋದಿಲ್ಲ. ಅದಕ್ಕೇನೈತಿ ಎಲ್ಲ ವ್ಯಾಪಾರಸ್ಥರು ಎಲ್ಲರೂ ಇವರು ಅನ್ನೋದೇ ನಮ್ಮ ಮಾಧ್ಯಮ ಮಿತ್ರರು ಸಹಕಾರ ಕೊಡತ್ತೀರಿ, ನೀವು ಕೊಡ್ರಿ. ಅವರು ಪೊಲೀಸ್ ಸಿಬ್ಬಂದಿಯವರು ಅವರು ಕೊಟ್ಟಿದ್ದಾರೆ. ಇದೇ ರೀತಿ ನಮಗೆ ಯಾರು ಫ್ಯಾಕ್ಟ್ರಿ ಮಾಲಕರು ಏನೈತಿ ಇದು ಯಾರು ಬಂದು ನಮ್ಗೆ ಅನಾನಿಲ್ಲ. ಒಂದು ಅವ್ರು ಮೀಟಿಂಗ್ ಕರಂಗಿಲ್ಲ. DC ಸಾಹೇಬ್ರ ಅಟ್ಟ ಓಡಾಡಬೇಕಾಗೈತಿ. ಅವ್ರಿಗೆ ಹೆಂಗಾಗೈತಿ ಈಗಾಗಲೇ ನಮ್ಮ ಚಂದ್ರಕಾಂತನೇ ಹೇಳಂಗ ಅವ್ರು ಅತ್ತು ಹೋಗಬಾರ್ದು ಇತ್ತು ಹಂಗಾಗೈತಿ. ಆ ರೀತಿ ಆಗಬಾರ್ದು. ನಮಗೆ ನ್ಯಾಯ ಸಿಗಲೇಬೇಕು. ಇಷ್ಟು ದಿವಸ ಆದ್ರೆ ಅವ್ರೇನು ಅಂತ ನೋಡ್ರಿ ನಾವು ಒಂದು ಮಾತು ಹೇಳಕ್ಕೆ ಬಯಸಂಗಿಲ್ಲ. ಯಾಕಂದ್ರೆ ಆ ಶಬ್ದ ನಾವು ಬಳಸಬಾರ್ದು. ಅವ್ರು ಏನಾರ ಮಾನ ಮರ್ಯಾದೆ ಏನಾರ ಇದ್ರೆ ನಾಳೆ ಬೆಳಗ್ಗೆ ಆಗೋತ್ರಾಗ ಈ ಸಣ್ಣ ನ್ಯೂಸ್ ಇದ್ರೂ ಅವ್ರು ಹೋಗಿ ಮುಟ್ಟೆ ಒಂದು ಈ ನಮ್ಮ ಎಲ್ಲ ಹೋರಾಟಗಾರ ಏನದಾರಲ್ಲ ಇವರು ಅನ್ನೋದೇ ಹೆಸರು ತಗೋರು ಎಲ್ಲ ರೈತ ಸಂಘದವ್ರಿಗೆ ಅವ್ರಿಗೆ ಒಂದು ಕರೆ ಕೊಟ್ಟು ಈ ರೀತಿ ಮುಗಿಸ್ರಿ ನಾವು ಮಾಡ್ತೇವೆ ಅಂತೇಳಿ ಈ ರೀತಿ ಆಗ್ಲಂತೇಳಿ ನಾವು ಎಲ್ಲರೂ ಕೇಳ್ಕೊತೇವೆ. ನಾವು ದುಂಡಪ್ಪ ಚೋಗ್ಲೆ ಕರ್ನಾಟಕ ರಕ್ಷಣಾ ವೇದಿಕೆ ಒಂದು ಸಂಚಾಲಕರು, ನಮ್ಮ ಸಂಜೀವನ ಬಡಿಗೇರ, ಅವ್ರ ಚಂದ್ರಕ ಎಲ್ಲ ಇವತ್ತು ನಾವು ಹೇಳ್ತೇವೆ. ನಮಸ್ಕಾರ.